ಶುದ್ಧ ಹಾಲಲ್ಲಿ ಖೋವಾ ತಯಾರಿಸಿದ್ರೆ ಕಾಸ್ಟ್ಲಿ ಆಗುತ್ತೆ. ಅದಕ್ಕಾಗಿ ಕೆಲವರು ಹಾಲೇ ಇಲ್ಲದೆ ಖೋವಾ ತಯಾರಿಸ್ತಾರೆ. ವಿಷಯುಕ್ತ ಪದಾರ್ಥಗಳನ್ನ ಅದಕ್ಕೆ ಬೆರೆಸ್ತಾರೆ. ಅದು ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ತಿಳಿಯಲು ನಾವೊಂದು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಆ ಕಾರ್ಯಾಚರಣೆ ವೇಳೆ ಹೊರಬಿದ್ದ ಭಯಾನಕ ಸತ್ಯಗಳು ಹೀಗಿವೆ ನೋಡಿ. ಖೋವಾದಲ್ಲಿ ಹಾಲೇ ಇಲ್ಲ, ಶ್ಯಾಂಪೂ ಪೇಂಟ್ ಬೆರಕೆ. ನಿಮಗೊಂದು ಆತಂಕಕಾರಿ ಮಾಹಿತಿ ಗೊತ್ತಾ? ಅಗ್ಗದ ಬೆಲೆಗೆ ಸಿಗೋ ಖೋವಾದಲ್ಲಿ ಹಾಲೇ ಇರಲ್ಲ, ಅದರಲ್ಲಿರೋದು ಬರೀ ವಿಷಕಾರಿ ವಸ್ತುಗಳು. ಹಾಲಿನ ಬೆಲೆ ಗಗನಕ್ಕೇರಿದೆ. ಅಸಲಿ ಹಾಲಲ್ಲಿ ಖೋವಾ ತಯಾರಿಸಿದ್ರೆ ಲಾಭ ಸಿಗಲ್ಲ. ಅದಕ್ಕಾಗಿ ಈ ಖದೀಮರು ಖೋವಾ ತಯಾರಿಸಲು ಮೊದಲು ನಕಲಿ ಹಾಲು ರೆಡಿ ಮಾಡ್ತಾರೆ. ಅದು ಹೇಗೆ ಅಂತ ನೀವೇ ನೋಡಿ. ಕೆಲವರು ಶ್ಯಾಂಪೂ, ರಿಫೈನ್ಡ್ ಎಣ್ಣೆ, ಒಂದಿಷ್ಟು ಹಾಲಿನ ಪೌಡರ್, ಸಕ್ಕರೆ ಪುಡಿ ಬೆರೆಸಿ ವಿಷಯುಕ್ತ ಹಾಲು ತಯಾರಿಸ್ತಾರೆ. ಇನ್ನು ಕೆಲವರು ಸೋಪ್ ಪೌಡರ್, ಎಣ್ಣೆ, ಗ್ಲೂಕೋಸ್, ಏಲಕ್ಕಿ, ಹಾಲಿನ ಪೌಡರ್, ಮೈದಾ, ಯೂರಿಯಾ ಬೆರೆಸಿಯೂ ಹಾಲು ಮಾಡ್ತಾರೆ. ಇದು ಪಕ್ಕಾ ದನದ ಹಾಲಿನಂತೆ ಕಾಣುತ್ತೆ. ಈ ರೀತಿ ತಯಾರಿಸಿದ ನಕಲಿ ಹಾಲಿಗೆ ತಗಲೋ ವೆಚ್ಚ ಎಷ್ಟು ಗೊತ್ತಾ? ಲೀಟರ್ಗೆ ಬರೀ 5 ರೂಪಾಯಿ. ಕೊಳಕು ಡ್ರಮ್, ಕೆಟ್ಟ ಜಾಗ. ಕೊಳಕು ಡ್ರಮ್, ಕಬ್ಬಿಣದ ಪೆಟ್ಟಿಗೆ ಮುಂತಾದವುಗಳಲ್ಲಿ ಈ ಹಾಲನ್ನ ಸಂಗ್ರಹಿಸಿಡುತ್ತಾರೆ. ಇದನ್ನ ನೋಡಿದಾಗ ನಮಗೆ ಅಚ್ಚರಿ ಮೇಲೆ ಅಚ್ಚರಿಯಾಯಿತು. ಆ ಬಳಿಕ ಆ ನಕಲಿ ಹಾಲಿಗೆ ಪರಿಮಳ, ಬಣ್ಣ, ರುಚಿಗೆ ಬೇಕಾದ ರಾಸಾಯನಿಕವನ್ನು ಬೆರೆಸಿ ಚೆನ್ನಾಗಿ ಕುದಿಸ್ತಾರೆ. ಹೀಗೆ ತಯಾರಾದ ಖೋವಾ ಅಸಲಿ ಖೋವಾವನ್ನೇ ನಾಚಿಸುವಂತೆ ಇರುತ್ತೆ. ನೋವಿನ ಸಂಗತಿ ಅಂದ್ರೆ ಅತಿ ಕಡಿಮೆ ಬೆಲೆಗೆ ಸಿಗೋ ಇದೇ ಖೋವಾವನ್ನು ನಮ್ಮ ನಾಡಿನ ಹೆಚ್ಚಿನ ಸಿಹಿ ತಿಂಡಿ ತಯಾರಕರು ಬಳಸುತ್ತಿರೋದು. ಕಡಿಮೆ ಬೆಲೆಗೆ ಸ್ವೀಟ್ ಕೊಡಬಹುದು, ಜೊತೆಗೆ ಹೆಚ್ಚು ಲಾಭ ಗಳಿಸಬಹುದೆಂಬ ದುರಾಸೆಯಿಂದ ಜನರ ಪ್ರಾಣಕ್ಕೆ ಕುತ್ತು ತರ್ತಿದ್ದಾರೆ. ಇದನ್ನು ತಿಂದ್ರೆ ನಮಗೆ ಡಯಾಬಿಟಿಸ್ನಿಂದ ಹಿಡಿದು ಕ್ಯಾನ್ಸರ್ನಂಥ ಮಾರಣಾಂತಿಕ ಕಾಯಿಲೆಗಳು ಬರಬಹುದು. ಇದು ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂತಂದರೆ ಹೆಣ್ಮಕ್ಳು ಗಂಡು ಮಕ್ಕಳಲ್ಲಿ ಸಂತಾನ ಶಕ್ತಿಯನ್ನು ಕಡಿಮೆ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಡಯಾಬಿಟಿಸ್ ಬರುತ್ತೆ. ಇನ್ನೂ ಹೆಚ್ಚಾಗಿ ಎಲ್ಲರ ಕಣ್ಣಿಗೂ ತುಂಬ ಗಮನದಲ್ಲಿ ಬರೋದೇನಪ್ಪ ಅಂತಂದರೆ ಅತಿ ತೂಕ.
ಮಕ್ಕಳ ಗರ್ಭಿಣಿಯರ ಪ್ರಾಣಕ್ಕೆ ಕುತ್ತೂ ತರಬಹುದಾದ ಈ ವಿಷಕಾರಿ ಖೋವಾ ನಮ್ಮ ರಾಜ್ಯಕ್ಕೆ ಪ್ರತಿದಿನ ಲಕ್ಷಾಂತರ ಕೆಜಿ ಆಮದಾಗುತ್ತಿದೆ. ಅದರಲ್ಲೂ ಹಬ್ಬದ ಸಂದರ್ಭದಲ್ಲಿ ಈ ಪ್ರಮಾಣ 100 ಪಟ್ಟು ಹೆಚ್ಚುತ್ತೆ. ಕರುನಾಡಿಗೆ ಕಿಲ್ಲರ್ ಕೋವಾ ಎಲ್ಲಿಂದ ಬರುತ್ತೆ ಗೊತ್ತಾ? ಎಸ್, ಪರ ರಾಜ್ಯಗಳಿಂದ. ಕೆಲ ತಿಂಗಳ ಹಿಂದೆ ಇದೇ ಫ್ಯಾಕ್ಟರಿಯ ಕೋವಾ ತಿಂದ 100 ಕನ್ನಡಿಗರು ಅಸ್ವಸ್ಥರಾಗಿದ್ರು.